ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇದು ಭಾಳ ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ಅಫ್ಘಾನಿ ಅಂಡಾ ಟಿಕ್ಕಾ ಗ್ರೇವಿ. ಇದನ್ನು ಹೇಗೆ ಮಾಡೋದಂತ ನಾನಿವಾಗ ತೋರಿಸ್ತೀನಿ. ಬಾಣಲೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2 ಈರುಳ್ಳಿ, 7ರಿಂದ 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಕಡಿಮೆ ಬೇಕಂದರೆ ನೀವು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿಲ್ಲ, ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಬೇಕು. ನೀವು ಯಾವಾಗಲೂ ರೆಗ್ಯುಲರಾಗಿ ಮಾಡೋ ಅಂಡಾ ಕರಿನ ಮಾಡಿದ್ರೆ ಬೇಜಾರಾಗುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಕಾಳು ಮೆಣಸು ಮತ್ತು ಜೀರಿಗೆ, ಇದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಮತ್ತು ಸ್ವಲ್ಪ ಧನಿಯಾ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಸಿಮ್ಮಲ್ಲಿ ಇಟ್ಟು ಫ್ರೈ ಮಾಡಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ. ಅದನ್ನು ತಣ್ಣಗಾಗಕ್ಕೆ ಬಿಡೋಣ. ಮುಂಚೆನೇ ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಈ ಥರ 3 ಪೀಸಸ್ ಆಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಬೇಕು. ನಾನು ಎಲ್ಲ ಮೊಟ್ಟೆನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಮೊಟ್ಟೆ ತಗೊಂಡು ಅದರಲ್ಲಿರೋ ಎಗ್ ವೈಟ್ ಅಷ್ಟೇ ತಗೊಳ್ಬೇಕು. ಇದಕ್ಕೆ ಈ ಥರ ಎಲ್ಲೋ ಹಾಕಬೇಡಿ. ರೆಸಿಪಿ ಮಾತ್ರ ಈಸಿಯಾಗಿದೆ, ಆದರೆ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ ಮತ್ತು ಪರೋಟ ಜೊತೆ ನೀವು ಸರ್ವ್ ಮಾಡ್ಕೋಬೋದು. ಇದರಲ್ಲಿ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡಿ. ಮತ್ತು ತವಾ ಗರಂ ಆಯಿತು, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಅದನ್ನು. ಮತ್ತು ನಾವು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಆ ಮೊಟ್ಟೆನ ಈ ಥರ ಇದರಲ್ಲಿ ಡಿಪ್ ಮಾಡಿ ಒಂದೊಂದಾಗಿ ಇಡ್ತಾ ಇದ್ದೀನಿ. ನಾವು ಕಟ್ ಮಾಡಿರೋ ಎಲ್ಲ ಮೊಟ್ಟೆನ ಈ ಥರನೇ ಮಾಡ್ಕೊಳ್ಬೇಕು. ನೋಡಿ, ಉಳಿದಿರೋ ಎಲ್ಲ ಮೊಟ್ಟೆನ ಹಾಕಿದ್ದೀನಿ. ಇದು ಉಳಿದಿತ್ತು ಎಲ್ಲೋ ಇದೆಯಲ್ವಾ, ಅದರಲ್ಲಿ ನಾನು ಅದನ್ನು ಹಾಕ್ಕೊಂಡು ಬೀಟ್ ಮಾಡಿಕೊಂಡೆ. ಅದನ್ನು ನೀವು ಆಮ್ಲೆಟ್ ಮಾಡ್ಕೋಬೋದು. ಆಮೇಲೆ ನೋಡಿ, ಸಿಮ್ಮಲ್ಲಿ ಇಟ್ಟು ಒಂದು 10 ನಿಮಿಷ ಈ ಥರ 2 ಸೈಡ್ ಈ ಥರ ಫ್ರೈ ಮಾಡಿ. ಕ್ವಿಕ್ಕಾಗಿ ಕೂಡ ಆಗುತ್ತೆ. ಇದು ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಈ ಥರ ಕಲರ್ ಚೇಂಜ್ ಆಗ್ತಾ ಇದೆ. ಇದು ನೋಡಿ, 10 ನಿಮಿಷ ಈ ಥರ ಮಾಡಿದ್ಮೇಲೆ ಅದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಮತ್ತು ಬಾಣಲೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡ ಮಸಾಲೆನ ಹಾಕಬೇಕು. ಅದರಲ್ಲಿ ಹಾಕಿ, ಆಲ್ರೆಡಿ ಇದು ಫ್ರೈ ಆಗಿದೆ, ಅಷ್ಟೇನು ಟೈಮ್ ಹಿಡಿಯಲ್ಲ ಇದು ಫ್ರೈ ಆಗೋಕ್ಕೆ. ಜಾರನ್ನು ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಮಸಾಲಾನ ಚೆನ್ನಾಗಿ ಫ್ರೈ ಮಾಡಿ. ಗ್ಯಾಸ್ ಸಿಮ್ಮಲ್ಲೇ ಇಡಿ. ಇದಕ್ಕೆ ಲಿಡ್ ಹಾಕಿ ಒಂದು 5 ನಿಮಿಷ ಪಕ್ಕದಲ್ಲಿಡೋಣ ಹಂಗೆ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನಾನು ಅರಿಶಿನ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಇದು ಈ ನ್ಯಾಚುರಲ್ ಆಗಿ ಇದೇ ಕಲರ್ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ಮತ್ತು ಲಿಡ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು. ಇದಕ್ಕೆ ಮೊಸರು ಬೇಕು, 1/2 ಕಪ್ಪು ಹಾಕ್ಕೊಂಡಿದ್ದೀನಿ ನಾನು ಮೊಸರು ಇದಕ್ಕೆ. ಇದರಿಂದನೇ ಗ್ರೇವಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ.
ಇದಕ್ಕೆ ಗರಂ ಮಸಾಲ 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇಷ್ಟು ಗ್ರೇವಿ ಬಂದಿದೆ. ಇದರಲ್ಲಿ ನಾವು ಇದಕ್ಕೆ ಕೋಕೋನಟ್ ಏನು ಹಾಕ್ಕೊಂಡಿಲ್ಲ. ಮತ್ತೆ ಲಿಡ್ ಹಾಕಿದ್ದು ಎಣ್ಣೆ ಸೈಡ್ ಬರೋವರೆಗೆ ಮಸಾಲ ಫ್ರೈ ಮಾಡಿ. ನೋಡಿ ಇವಾಗ ಎಣ್ಣೆ ಈ ಥರ ಸೈಡ್ ಬಂದಿದೆ. ಇವಾಗ ಒಂದೊಂದಾಗಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ. ಇವಾಗ ಇದನ್ನು ಹಾಕಿದ ಮೇಲೆ ಭಾಳ ಹೊತ್ತು ಹಿಡಿಯೋದು ಅವಶ್ಯಕತೆ ಏನಿಲ್ಲ. ಲಿಡ್ ಹಾಕಿ 2 ನಿಮಿಷ ಬಿಟ್ಬಿಡಿ, ಯಾಕಂದರೆ ಮಸಾಲೆ ಎಲ್ಲ ಮೊಟ್ಟೆಗೆ ಅಂಟ್ಕೊಳ್ಳುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅಫ್ಘಾನಿ ಅಂಡಾ ಟಿಕ್ಕಾ ಗ್ರೇವಿ ರೆಡಿ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.